ಪ್ರತಿಭಾ ಪುರಸ್ಕಾರ ನಾಳೆ ನಡೆಯತಕ್ಕಂಥ 23ನೇ ತಾರೀಕಿಗೆ ರವಿವಾರದಂದು ನಾಳೆ ನಡೆಯತಕ್ಕಂಥ 23ನೇ ತಾರೀಕಿಗೆ ರವಿವಾರದಂದು ಒಂದು ಪ್ರತಿಭಾ ಪುರಸ್ಕಾರ ನಾವು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಸಮಾಜದ ಗುರುಗಳು ಪರಮ ಪೂಜ್ಯ ಜಗದ್ಗುರು ಬಸವಕುಮಾರ ಮಹಾಸ್ವಾಮಿಗಳು, ಅಮೃತ ಲಿಂಗ ಮಹಾಸ್ವಾಮಿಗಳು, ಗಿರಿಶಾನಂದ ಮಹಾಸ್ವಾಮಿಗಳು, ಶಿವಶರಣೆ ಸುಗುಲಾದೇವಿ ಮುಕ್ತಿಮಠ ರೂಗಿಯವರು, ಶಿವಶರಣೆ ನೀಲಮ್ಮ ತಾಯಿ ಅಸುಂಡಿ ಉದ್ಘಾಟನೆಗಾಗಿ ಆಗಮಿಸ್ತಕ್ಕಂಥ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಸಹಕಾರ ಸಚಿವರು ಲಕ್ಷ್ಮಣ ಸವದಿಯವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ನೇತೃತ್ವ ರಮೇಶ್ ಬುಸೂರ್ ಸಾಹೇಬರು, ಸಮ್ಮುಖ ಬಸವಂತರಾಯ್ ಮಲ್ಗಾಣ್ ಸಂಸ್ಥಾಪಕ ಅಧ್ಯಕ್ಷರು, PC ಗದ್ದಿಗೌಡವರು, ರಮೇಶ್ ಜಿಗಜಿನ್ ಸಾಹೇಬರು, ಅಶೋಕ್ ಮನಗುಳಿ ಅವರು, ಇದು ಅಧ್ಯಕ್ಷತೆ ಬಸವರಾಜಣ್ಣ ಶೀಲ್ವಂತ್ ಅವರು, ಆನಂದ್ ನ್ಯಾಮಗೌಡ್ ಅವರು, SK ಬೆಳ್ಳೂಬಿ ಅವರು, GS ನ್ಯಾಮಗೌಡ್ ಅವರು, BG ಪಾಟೀಲ್ ಅವರು, ಅರುಣ್ ಶಾಪೂರ್ ಅವರು, ಸುರೇಶ್ ಸಜ್ಜನ್ ಅವರು, ಅಶೋಕ್ ನೌಲ್ಗುಂದ್ ಅವರು, ಶ್ರೀಶೈಲ್ಗೌಡ ಬಿರಾದರ್ ಅವರು, ರಾಕೇಶ್ ಕಲ್ಲೂರ್ ಅವರು, ಗುರಾಣಗೌಡ ಪಾಟೀಲ್ ಅವರು, ಮಲ್ಲಿಕಾರ್ಜುನ್ ಲೋಣಿ ಅವರು, ದಯಾಸಾಗರ್ ಪಾಟೀಲ್ ಅವರು, ನಂದು ಗಡಿಗೆ ಅವರು ಮತ್ತು ನಮ್ಮ ಗಾಣಿಗ ಸಮಾಜದ ನಿಗಮದ ಅಧ್ಯಕ್ಷರು ಅನಂತ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಪುರಸ್ಕಾರ ತಾಲೂಕಾ ಮಟ್ಟದ್ದು ಕಾರ್ಯಕ್ರಮವನ್ನು 23/8/2026 10 ಗಂಟೆಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭ, ಮಕ್ಕಳಲ್ಲಿ ಒಂದು ಪ್ರತಿಭೆಯನ್ನು ಗುರುತಿಸುವಂಥ, ಮಕ್ಕಳಲ್ಲಿ ಒಂದು ಶೈಕ್ಷಣಿಕವಾಗಿ ಮತ್ತು ಅವರ ಗುಣಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ ಇದು ಪ್ರತಿಭಾ ಪುರಸ್ಕಾರವನ್ನು ನಾವು ಕಲಾತಂಡಗಳು ಸುಮಾರು 7-10 ಕಲಾತಂಡಗಳು, ಆಮೇಲೆ ಯುವಕರ ಉತ್ಸಾಹವನ್ನು ಡಿಜೆ ವ್ಯವಸ್ಥೆ ಮಾಡಿವಿ. ಒಂದು ವೈಭವ ರೀತಿಯಲ್ಲಿ ಮೆರವಣಿಗೆ ಸಾಗ್ತದ. ಸುಮಾರು 8 ರಿಂದ 10 ಸಾವಿರ ಜನ ನಮ್ಮ ನಿರೀಕ್ಷೆ ಕಲಿಯುವಂತ